ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಅದ್ಭುತವಾಗಿರೋ ಕಥೆಯನ್ನ ಹೇಳ್ತಾ ಇದ್ದೀನಿ. ಅದು ಒಬ್ರು ಮಾಯಾವಿ ಅಜ್ಜಿಯ ಕತೆ. ಒಂದು ಕಾಲದಲ್ಲಿ ಹಸಿರುಪುರ ಅಂತ ಸುಂದರವಾದ ಹಳ್ಳಿ ಇತ್ತು. ಆ ಹಳ್ಳಿಯ ತುದಿಯಲ್ಲಿ ದೊಡ್ಡ ಮರದ ಕೆಳಗೆ ಒಂದು ಸಣ್ಣ ಮುದ್ದಾದ ಮನೆ ಇತ್ತು. ಆ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಕರೆಯೋ ಮಾಯಾ ಅಜ್ಜಿ ವಾಸ ಮಾಡ್ತಿದ್ರು. ಅಜ್ಜಿಗೆ ಬಿಳಿ ಕೂದಲು, ಮುಖದಲ್ಲಿ ಸದಾ ನಗುವಿನ ಕಾಂತಿ ಮತ್ತೆ ಕಣ್ಗಳಲ್ಲಿ ನಕ್ಷತ್ರದಂತಹ ಹೊಳಪಿತ್ತು. ಅವರ ಬಳಿ ಒಂದು ಹಳೆಯ ಕಾಟನ್ ಚೀಲ ಮತ್ತೆ ಮರದ ಕೋಲು ಇರ್ತಾ ಇತ್ತು. ಹಳ್ಳಿಯ ಮಕ್ಕಳಿಗೆ ಮಾಯಾ ಅಜ್ಜಿ ಅಂದ್ರೆ ಪ್ರಾಣ. ಯಾಕೆ ಅಂದ್ರೆ ಅಜ್ಜಿ ಕತೆ ಹೇಳೋಕೆ ಶುರು ಮಾಡಿದ್ರೆ ಕತೆಯಲ್ಲಿದ್ದ ಚಿಟ್ಟೆಗಳು, ಪಕ್ಷಿಗಳು ಮತ್ತೆ ರಾಜಕುಮಾರರು ನಿಜವಾಗ್ಲೂ ಕಣ್ಮುಂದೆ ಬರೋ ತರ ಭಾಸ ಆಗ್ತಿತ್ತು. ಆ ಹಳ್ಳಿಯ ರಾಜು ಮತ್ತೆ ಅವನ ತಂಗಿ ಮೀನಾ ದಿನಾ ಸಂಜೆ ಅಜ್ಜಿ ಮನೆಗೆ ಓಡಿ ಬರ್ತಾ ಇದ್ರು. ಹೀಗೆ ಒಂದು ಬೇಸಿಗೆಯ ದಿನ ಹಸಿರುಪುರದಲ್ಲೊಂದು ದೊಡ್ಡ ಸಮಸ್ಯೆ ಎದುರಾಯ್ತು. ಹಳ್ಳಿಯ ಜೀವನಾಡಿಯಾಗಿದ್ದ ನೀಲಾ ನದಿ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಗಿಡ ಮರಗಳು ಬಾಡಿ ಹೋದವು. ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಒದ್ದಾಡೋಕೆ ಶುರು ಮಾಡಿದ್ವು. ಹಳ್ಳಿಯ ಜನರೆಲ್ಲ ಚಿಂತಾಕ್ರಾಂತರಾದ್ರು. ಅವತ್ತು ಸಂಜೆ ರಾಜು ಮತ್ತೆ ಮೀನಾ ತುಂಬಾ ಬೇಸರದಿಂದ ಅಜ್ಜಿ ಮನೆಗೆ ಬಂದ್ರು. ಅಜ್ಜಿ, ನಮ್ಮ ನದಿಯಲ್ಲಿ ಒಂದು ಹನಿ ನೀರು ಇಲ್ಲ, ಗಿಡಗಳು ಬಾಡ್ತಾ ಇವೆ, ನಮ್ಗೆ ಆಟ ಆಡೋಕೆ ಮನ್ಸೇ ಆಗ್ತಿಲ್ಲ ಅಜ್ಜಿ ಅಂತ ಅವರ ಮನ್ಸಲ್ಲಿ ಇರೋ ನೋವನ್ನ ಅಜ್ಜಿ ಮುಂದೆ ಹೇಳ್ಕೊಂಡ್ರು. ರಾಜು ಇದನ್ನ ಹೇಳ್ತಾ ಕಣ್ಣೀರ್ ಹಾಕ್ತಾ ಇದ್ದ. ಮಾಯಾ ಅಜ್ಜಿ ರಾಜುವಿನ ತಲೆಯನ್ನ ಸವರಿ, ಮಕ್ಕಳೇ ಚಿಂತಿಸ್ಬೇಡಿ, ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ದಟ್ಟವಾದ ಮಾಯಾಲೋಕದ ಕಾಡಿನ ತುದಿಯಲ್ಲಿರೋ ಅಮೃತ ಪರ್ವತದ ಮೇಲೆ ಒಂದು ಬೆಳಕಿನ ಹೂವಿದೆ, ಅಂದ್ರೆ ಮಾಯಾ ಪುಷ್ಪ ಇದೆ. ಆ ಹೂವಿನಿಂದ ಒಂದೇ ಒಂದು ಹನಿ ತೀರ್ಥವನ್ನ ತಂದು ನಮ್ಮ ನದಿಗೆ ಬಿಟ್ರೆ ಸಾಕು, ನದಿ ಮತ್ತೆ ತುಂಬಿ ಹರಿಯೋಕೆ ಶುರು ಆಗುತ್ತೆ ಅಂತ ಹೇಳಿದ್ರು. ಅಯ್ಯೋ ಅಜ್ಜಿ, ಮಾಯಾಲೋಕದ ಕಾಡು ತುಂಬಾ ಭಯಾನಕ ಅಂತ ಹೇಳ್ತಾರಲ್ವಾ, ಅಲ್ಲಿಗೆ ಯಾರು ಹೋಗ್ತಾರೆ ಅಂತ ಮೀನಾ ಹೆದರಿಕೆಯಿಂದಾನೇ ಅಜ್ಜಿನ ಕೇಳಿದ್ಲು. ಅಜ್ಜಿ ಮುಗುಳ್ನಕ್ಕು ಹೇಳಿದ್ರು, ಯಾರು ನಿಜವಾದ ಧೈರ್ಯ, ದಯೆ ಮತ್ತು ಪ್ರಾಮಾಣಿಕತೆಯನ್ನ ಹೊಂದಿರ್ತಾರೋ ಅವರಿಗೆ ಆ ಕಾಡು ಏನು ತೊಂದರೆ ಮಾಡಲ್ಲ ಅಂತ. ನೀವು ಹಳ್ಳಿಗಾಗಿ ಆ ಹೂವನ್ನ ತರೋಕೆ ಸಿದ್ಧರಾಗಿದ್ದೀರಾ ಅಂತ ಅಜ್ಜಿ ಈ ಮೀನಾ ಮತ್ತೆ ರಾಜುನ ಕೇಳಿದ್ರು. ಮೀನಾ ಮತ್ತೆ ರಾಜುಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಇಬ್ರು ಒಬ್ರನ್ನೊಬ್ರನ್ನ ನೋಡ್ಕೊಂಡ್ರು. ನೋಡಿ, ಹಳ್ಳಿಗೋಸ್ಕರ ಇಷ್ಟಾದ್ರೂ ಮಾಡ್ಬೇಕಲ್ವಾ ನಾವು ಅಂತ ಹೇಳಿ ಧೈರ್ಯ ತಗೊಂಡು, ಹೌದು ಅಜ್ಜಿ, ನಾವು ಹೋಗ್ತೀವಿ ಅಂತ ಹೇಳಿದ್ರು. ಹೊರಡೋ ಮುನ್ನ ಮಾಯಾ ಅಜ್ಜಿ ತನ್ನ ಹಳೆಯ ಚೀಲದಿಂದ 3 ವಸ್ತುಗಳನ್ನ ಅವ್ರಿಗೆ ತೆಕ್ಕೊಟ್ರು. ಮೊದಲನೇದು ಒಂದು ಹಿಡಿ ಹೊಳೆಯುವ ಬೀಜಗಳು. ಎರಡನೇ ವಸ್ತು ಒಂದು ಸಣ್ಣ ಬಿದಿರಿನ ಕೋಲು. ಹಾಗೆ 3ನೇ ವಸ್ತು ಒಂದು ಸಾಮಾನ್ಯವಾದ ಮರದ ಕನ್ನಡಿಯನ್ನ ಕೊಟ್ರು. ಇದನ್ನ ಕೊಟ್ಟು ಅಜ್ಜಿ ಹೀಗೆ ಹೇಳ್ತಾರೆ, ಮಕ್ಕಳೇ, ಈ ವಸ್ತುಗಳು ನಿಮಗೆ ದಾರಿಯಲ್ಲಿ ಬೇಕಾಗತ್ತೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಕಾಡಲ್ಲಿ ಏನೇ ಬಂದ್ರೂ ಕೋಪ ಮಾಡ್ಕೋಬಾರ್ದು. ಏನಾದ್ರೂ ಸಿಕ್ಕಿದ್ರೆ, ಬೇಕು ಅನ್ಸಿದ್ರೆ ಅದಕ್ಕೆ ಆಸೆ ಪಡಬಾರ್ದು. ಮತ್ತೆ ಯಾರಿಗೆ ಸಹಾಯ ಬೇಕೋ ಅವರಿಗೆ ಸಹಾಯ ಮಾಡೋಕೆ ಹಿಂಜರಿಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಇದೇ ನಿಜವಾದ ಮಾಂತ್ರಿಕ ಶಕ್ತಿ ನಿಮ್ದು ಅಂತ ಹೇಳ್ತಾರೆ. ಅಜ್ಜಿಯ ಆಶೀರ್ವಾದ ಪಡೆದು ರಾಜು ಮತ್ತೆ ಮೀನಾ ಮಾಯಾಲೋಕದ ಕಾಡಿನತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಕಾಡಿನೊಳಗೆ ಕಾಲಿಡ್ತಾ ಇದ್ದಂತೆ ವಾತಾವರಣನೇ ಬದಲಾಗೋಗುತ್ತೆ. ಮರಗಳು ಪಿಸುಗುಡ್ತಾ ಇದ್ವು. ಬಣ್ಣ ಬಣ್ಣದ ಕಲ್ಲುಗಳು ಮಾತಾಡ್ತಾ ಇದ್ವು. ಸ್ವಲ್ಪ ದೂರ ಸಾಗುವಷ್ಟರಲ್ಲಿ ಅವರಿಗೆ ಒಂದು ಸಣ್ಣ ಮರಿ ಆನೆ ಚಿನ್ನಿ ಅಂತ ಕರಿತಾ ಇತ್ತು.
ಅದು ಅಳ್ತಾ ಇದ್ದಿದ್ದು ಕೇಳಿಸ್ತು. ಅದರ ಕಾಲು ದೊಡ್ಡ ಮುಳ್ಳಿನ ಪೊದೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ರಕ್ತ ಕೂಡ ಬರ್ತಿತ್ತು. ರಾಜು, ಮೀನಾ ಬೇಗ ಹೋಗೋಣ ಬಾ, ನಮ್ಗೆ ತಡವಾಗ್ತಿದೆ, ನದಿ ಒಣಗೋಗುತ್ತೆ ಅಂತ ಹೇಳ್ದ. ಆದ್ರೆ ಮೀನಾ, ಇಲ್ಲ ರಾಜು, ಅಜ್ಜಿ ಏನ್ ಹೇಳಿದ್ರು ಅಂತ ನೆನ್ಪಿದ್ಯಾ ನಿನ್ಗೆ? ಸಹಾಯ ಬೇಕಾದವರಿಗೆ ಸಹಾಯ ಮಾಡ್ಬೇಕು, ಅಲ್ಲಿಂದ ನಾವ್ ಹಾಗೆ ಹೋಗ್ಬಾರ್ದು ಅಂತ. ನಾವಿಲ್ಲಿ ಈ ಮರಿ ಆನೆಯನ್ನ ಬಿಟ್ಟು ಹೋದ್ರೆ ಅದ್ ಸತ್ತೋಗ್ಬಿಡುತ್ತೆ. ಅದಕ್ಕೆ ನಮ್ ಸಹಾಯ ಬೇಕಿದೆ ಅಲ್ವಾ ಈಗ, ಇದಕ್ಕೆ ಸಹಾಯ ಮಾಡಿ ಆಮೇಲೆ ಮುಂದೆ ಹೋಗೋಣ ಅಂತ ಹೇಳಿ ಮರಿ ಆನೆಯ ಬಳಿ ಹೋದ್ಲು. ಮೀನಾ ಮತ್ತೆ ರಾಜು ಮೆಲ್ಲಗೆ ಆ ಮುಳ್ಳನ್ನ ಪೊದೆಯನ್ನ ಪಕ್ಕಕ್ಕೆ ಸರಿಸಿ ಮರಿ ಆನೆಯ ಕಾಲನ್ನ ಬಿಡಿಸಿದ್ರು. ಮೀನಾ ತನ್ನ ಕರವಸ್ತ್ರ ಬಟ್ಟೆಯಿಂದ ರಕ್ತವನ್ನ ಒರೆಸಿ ಮಾಯಾ ಅಜ್ಜಿ ಕೊಟ್ಟಿದ್ದ ಕೊಳಲನ್ನ ತೆಗೆದು ಮೆಲ್ಲನೆ ರಾಗವನ್ನ ನುಡ್ಸಿದ್ಲು. ಆ ಸಂಗೀತಕ್ಕೆ ಮರಿ ಆನೆ ನೋವು ಮಾಯ ಆಗಿ ಹೋಯ್ತು. ಆ ಮರಿ ಆನೆ ಖುಷಿ ಖುಷಿಯಿಂದ ತನ್ನ ಸೊಂಡಿಲನ್ನ ಎತ್ತಿ ಧನ್ಯವಾದಗಳನ್ನ ಹೇಳ್ತು ಮಕ್ಕಳಿಗೆ. ನೀವು ತುಂಬಾ ದಯವಂತರು, ನೀವು ಅಮೃತ ಪರ್ವತಕ್ಕೆ ಹೋಗ್ತಿದ್ದೀರಾ ತಾನೆ, ದಾರಿಯಲ್ಲಿ ಮಾಯಾ ನದಿ ಸಿಗುತ್ತೆ, ಅಲ್ಲಿ ಜಾಗರೂಕರಾಗಿರಿ ಅಂತ ಎಚ್ಚರಿಸ್ತು. ಅವರಿಗೆ ಹಾದಿಯನ್ನ ಕೂಡ ತೋರಿಸ್ತು. ಮರಿ ಆನೆ ಹೇಳಿದಂತೆ ಮುಂದೆ ಹೋದಾಗ ಅವರಿಗೆ ಮಾಯಾ ನದಿ ಎದುರಾಯ್ತು. ಆದ್ರೆ ಆ ನದಿಯಲ್ಲಿ ನೀರೇ ಇರ್ಲಿಲ್ಲ. ಬದಲಾಗಿ ಚಾಕ್ಲೇಟ್, ಚಿನ್ನದ ನಾಣ್ಯಗಳು ಮತ್ತೆ ರತ್ನಗಳು ಹರಿತಾ ಇದ್ವು. ನದಿಯ ದಂಡೆಯ ಮೇಲೆ ಒಬ್ಬ ಮಾಂತ್ರಿಕ ನಿಂತಿದ್ದ. ಅವನು ನೋಡೋಕೆ ಅತ್ಯಂತ ಆಕರ್ಷಕವಾಗಿದ್ದ. ಓ ಸಣ್ಣ ಮಕ್ಕಳೇ, ಮುಂದೆ ಹೋಗ್ಬೇಡಿ, ಆ ನದಿಯಲ್ಲಿ ಎಷ್ಟು ಬೇಕೋ ಅಷ್ಟು ಚಿನ್ನ ಇದೆ, ಚಾಕ್ಲೇಟ್ ತಗೊಳ್ಳಿ, ಇದನ್ನ ತಗೊಂಡು ಮನೆಗೆ ಹೋದ್ರೆ ನೀವು ಜಗತ್ತಿನ ಅತ್ಯಂತ ಶ್ರೀಮಂತರಾಗ್ಬೋದು, ಆ ಪರ್ವತ ಹತ್ತೋದು ತುಂಬಾ ಕಷ್ಟ ಅಂತ ಮಾಂತ್ರಿಕ ಆಸೆಯನ್ನ ಹುಟ್ಟಿಸ್ದ. ರಾಜುವಿನ ಕಣ್ಗಳು ಚಿನ್ನದ ನಾಣ್ಯಗಳನ್ನ ನೋಡಿ, ಹೊಳಿತಾ ಇದ್ದದ್ದನ್ನ ನೋಡಿ ಕೈ ಚಾಚೋಕೆ ಅಂತ ಹೋದ. ಆಗ ಮೀನಾಗೆ ಅಜ್ಜಿ ಹೇಳಿದ ಮಾತು ನೆನ್ಪಾಯ್ತು, ಆಸೆ ಪಡ್ಬೇಡಿ ಅಂತ. ಮೀನಾ ತಕ್ಷಣ ಅಜ್ಜಿ ಕೊಟ್ಟಿದ್ದ ಸಾಮಾನ್ಯ ಮರದ ಕನ್ನಡಿಯನ್ನ ತೆಗೆದು ಮಾಂತ್ರಿಕನ ಮುಖದ ಮುಂದೆ ಹಿಡಿದ್ಲು. ಅವರಿಗೆ ಆಶ್ಚರ್ಯ ಆಯ್ತು. ಕನ್ನಡಿಯಲ್ಲಿ ಆ ಮಾಂತ್ರಿಕನ ನಿಜವಾದ ರೂಪ ಕಾಣಿಸ್ತು. ಅವನು ಒಬ್ಬ ರಾಕ್ಷಸನಾಗಿದ್ದ. ಮತ್ತೆ ಆ ಚಿನ್ನ, ಚಾಕ್ಲೇಟ್ನ ನದಿ ನಿಜವಾಗಿ ವಿಷಪೂರಿತ ಕೆಸರಾಗಿತ್ತು. ಕನ್ನಡಿಯ ಬೆಳಕು ಬಿದ್ದ ತಕ್ಷಣ ರಾಕ್ಷಸನು ಕಿರ್ಚುತ್ತಾ ಮಾಯ ಆಗ್ಬಿಟ್ಟ. ಆ ನದಿ ಕೂಡ ಕಣ್ಮರೆ ಆಗಿ ಹೋಯ್ತು. ಹಾದಿ ಸುಗಮವಾಯ್ತು ಅವರಿಬ್ರಿಗೂ. ರಾಜು ನಿಟ್ಟುಸಿರು ಬಿಟ್ಟ. ಹಬ್ಬಾ ಮೀನಾ, ಅಜ್ಜಿ ಕನ್ನಡಿ ನಮ್ಮನ್ನ ಉಳಿಸ್ತು, ಆಸೆಗೆ ಬಿದ್ದಿದ್ರೆ ನಾವು ನಾಶ ಆಗೋಗ್ತಾ ಇದ್ವಿ ಅಂತ ಹೇಳ್ದ. ಕೊನೆಗೂ ಅವರು ಅಮೃತ ಪರ್ವತದ ತಪ್ಪಲನ್ನ ತಲುಪಿದ್ರು. ಆದ್ರೆ ಪರ್ವತವು ಅತ್ಯಂತ ಕಡಿದಾಗಿತ್ತು ಮತ್ತೆ ಕತ್ತಲೆಯಿಂದ ಕೂಡಿತ್ತು. ಹತ್ತುವುದು ಅಸಾಧ್ಯವೆನಿಸ್ತಾ ಇತ್ತು ಅವರಿಗೆ. ಆಗ ರಾಜುವಿಗೆ ಅಜ್ಜಿ ಕೊಟ್ಟ ಮೂರನೇ ವಸ್ತು ನೆನಪಾಯ್ತು, ಹೊಳೆಯುವ ಬೀಜಗಳು. ರಾಜು ಆ ಬೀಜಗಳನ್ನ ಪರ್ವತದ ಹಾದಿಯಲ್ಲಿ ತೂರಿ ಚೆಲ್ತಾ ಇದ್ದ. ಆಶ್ಚರ್ಯ ಏನಂದ್ರೆ ಆ ಬೀಜಗಳು ನೆಲಕ್ಕೆ ಬಿದ್ದ ತಕ್ಷಣ ದೊಡ್ಡ ಹೊಳೆಯುವ ಹೂವಿನ ಗಿಡಗಳಾಗಿ ಬೆಳೀತಾ ಇದ್ವು. ಇಡೀ ಹಾದಿಗೆ ಬೆಳಕನ್ನ ನೀಡ್ತಾ ಇದ್ವು. ಆ ಹೂಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ರಾಜು ಮತ್ತೆ ಮೀನಾ ಸುಲಭವಾಗಿ ಪರ್ವತದ ತುದಿಯನ್ನ ತಲುಪಿದ್ರು. ಪರ್ವತದ ತುದಿಯಲ್ಲಿ ಒಂದು ಸುಂದರವಾದ ನೀಲಿ ಬಣ್ಣದ ಮಾಯಾ ಪುಷ್ಪ ಕಂಗೊಳಿಸ್ತಾ ಇತ್ತು. ಅದರ ಪಕ್ಕದಲ್ಲಿ ಒಂದು ಸಣ್ಣ ಜಲಪಾತ ಕೂಡ ಇತ್ತು. ಅವರು ಪ್ರೀತಿಯಿಂದ ಆ ಹೂವನ್ನ ನಮಸ್ಕರಿಸಿ ಅದರ ಮೇಲಿದ್ದ ಒಂದು ಹನಿ ದಿವ್ಯ ತೀರ್ಥವನ್ನ ತಮ್ಮ ಬಳಿಯಿದ್ದ ಸಣ್ಣ ಬಿಂದಿಗೆಯಲ್ಲಿ ಶೇಖರಿಸ್ಕೊಂಡ್ರು. ಮಕ್ಕಳಿಬ್ರು ಓಡುತ್ತಾ ತಮ್ಮ ಹಸಿರುಪುರ ಹಳ್ಳಿಗೆ ವಾಪಸ್ ಬಂದ್ರು. ಹಳ್ಳಿಯ ಜನರೆಲ್ಲ ನದಿ ದಂಡೆಯಲ್ಲಿ ದುಃಖದಿಂದ ಕುಳಿತಿದ್ರು. ರಾಜು ಮತ್ತೆ ಮೀನಾ ಓಡೋಡಿ ಬಂದು ಆ ದಿವ್ಯ ತೀರ್ಥದ ಹನಿಯನ್ನ ಒಣಗಿದ ನದಿಯ ಪಾತ್ರಕ್ಕೆ ಚಿಮುಕಿಸಿದ್ರು. ತಕ್ಷಣವೇ ಇಡೀ ಭೂಮಿ ತಂಪಾಯ್ತು.
ಒಣಗಿದ್ದ ನದಿಯಿಂದ ಜುಳುಜುಳು ನಾದದೊಂದಿಗೆ ಸ್ವಚ್ಛವಾದ ನೀರು ಉಕ್ಕಿ ಹರಿಯೋಕೆ ಶುರು ಆಯ್ತು. ಒಣಗಿದ್ದ ಮರಗಳಲ್ಲಿ ಚಿಗುರು ಒಡೆಯಿತು, ಹೂಗಳು ಅರಳುತ್ತಾ ಇದ್ವು, ಪಕ್ಷಿಗಳು ಹಾಡೋಕೆ ಶುರು ಮಾಡಿದ್ವು. ಇಡೀ ಹಳ್ಳಿಯಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಯ್ತು. ಹಳ್ಳಿಯ ಜನರೆಲ್ಲ ರಾಜು ಮತ್ತೆ ಮೀನಾರನ್ನ ಹೊಗಳುತ್ತಾ ಇದ್ರು. ನೀವು ನಿಜಕ್ಕೂ ಮಾಯಾಜಾಲ ಮಾಡಿದೀರಾ ಅಂತ ಹೇಳಿದ್ರು. ಆಗ ಮಾಯಾ ಅಜ್ಜಿ ಮುಗುಳ್ನಗುತ್ತಾ ಮುಂದೆ ಬಂದು, ಮಕ್ಕಳೇ, ನಿಜವಾದ ಮಾಯೆ ಇರೋದು ಆ ವಸ್ತುಗಳಲ್ಲಿ ಅಲ್ಲ, ಅಥವಾ ಆ ಹೂವಿನಲ್ಲೂ ಅಲ್ಲ. ನಿಮ್ಮೊಳಗಿರೋ ದಯೆ, ಧೈರ್ಯ ಮತ್ತು ಪ್ರಾಮಾಣಿಕತೆಯಲ್ಲಿ. ಮೀನಾ ಆ ಮರಿ ಆನೆಗೆ ದಯೆ ತೋರಿಸಿದ್ರಿಂದ ದಾರಿ ಸಿಕ್ಕಿತು, ಇಲ್ಲ ಅಂದಿದ್ರೆ ದಾರಿನೂ ಸಿಕ್ತಿರ್ಲಿಲ್ಲ. ರಾಜು ಆಸೆಗೆ ಬೀಳದೆ ಸತ್ಯವನ್ನ ಆಯ್ದುಕೊಂಡಿದ್ದಕ್ಕೆ ರಾಕ್ಷಸನಿಂದ ಬಲಿಯಾಗಲಿಲ್ಲ, ಅವನಿಂದನೂ ತಪ್ಪಿಸ್ಕೊಂಡ್ರಿ. ಈ ಸದ್ಗುಣಗಳೇ ಜಗತ್ತಿನ ಅತಿ ದೊಡ್ಡ ಮಾಯಾಜಾಲ ಅಂತ ಹೇಳಿದ್ರು. ರಾಜು ಮತ್ತೆ ಮೀನಾಗೆ ಅಜ್ಜಿಯ ಮಾತಿನ ನಿಜವಾದ ಅರ್ಥ ತಿಳಿತು. ಅಂದಿನಿಂದ ಹಸಿರುಪುರದ ಪ್ರತಿಯೊಬ್ಬ ಮಗುವು ದಯೆ ಮತ್ತು ಪ್ರಾಮಾಣಿಕತೆಯಿಂದ ಬಾಳೋಕೆ ಶುರು ಮಾಡಿದ್ರು. ಈ ಕಥೆಯ ನೀತಿ ಏನಂದ್ರೆ, ನಿಜವಾದ ಮಾಂತ್ರಿಕ ಶಕ್ತಿಯು ಹೊರಗಿನಿಂದ ಮಂತ್ರಗಳಲ್ಲಿ ಅಲ್ಲ, ನಮ್ಮ ಒಳಗಿರುವ ದಯೆ, ಪ್ರಾಮಾಣಿಕತೆ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯಲ್ಲಿ ಇರುತ್ತೆ. ಆಸೆಯನ್ನ ತೊರೆದು ಸನ್ಮಾರ್ಗದಲ್ಲಿ ನಡೆದರೆ ಎಂತಹ ಕಷ್ಟವನ್ನಾದರೂ ಕೂಡ ಮೆಟ್ಟಿ ನಿಲ್ಲಬಹುದು ನಾವು ಅಂತ ಈ ಕತೆ ನಮಗೆ ತೋರಿಸುತ್ತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.